ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ. ಆದರೆ ಈ ಬಾರಿ ಮಾತಿನ ಯುದ್ಧವೇ ನೇರವಾಗಿ ಘರ್ಷಣೆಯ ಹಂತಕ್ಕೆ ತಲುಪಿದೆ. ದಾವಣಗೆರೆಯಲ್ಲಿ ಹೈಡ್ರಾಮಾಗೆ ಪ್ರದೀಪ್ ಈಶ್ವರ್ ಮಾತುಗಳೇ ಕಾರಣವಾಯ್ತಾ ಅಥವಾ ಇದು ಚುನಾವಣಾ ಸ್ಟ್ರಾಟಜಿಯ ಭಾಗವಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಶಾಸಕ ಪ್ರದೀಪ್ ಈಶ್ವರ್ ಪ್ರಚಾರ ಘರ್ಷಣೆಗೆ ತಿರುಗಿದ್ಯಾಕೆ? ದಾವಣಗೆರೆಯಲ್ಲಿ ಕೈ ಶಾಸಕರಿಗೆ ಪೊರಕೆ ಚಪ್ಪಲಿ ಸನ್ಮಾನ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣ ಈಗ ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಅಖಾಡವಾಗಿ ಮಾರ್ಪಟ್ಟಿದೆ. ಮಾತಿನ ಯುದ್ಧದಿಂದ ಆರಂಭವಾಗಿರುವಂತಹ ರಾಜಕೀಯ ಜಟಾಪಟಿ ಇದೀಗ ನೇರ ಘರ್ಷಣೆಯ ಹಂತಕ್ಕೆ ತಲುಪಿದೆ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರದ ಭರಾಟೆಯೂ ಕೂಡ ಜೋರಾಗಿದೆ. ಸಮರ್ಥ ಶಾಮನೂರು ಪರ ಪ್ರಚಾರ ಮಾಡಲು ಭಾರೀ ಹೈಡ್ರಾಮಾ ನಡೆದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ದಾವಣಗೆರೆಗೆ ಬರುವಂತೆ ಸವಾಲನ್ನು ಹಾಕಿದ್ರು. ಅದರಂತೆ ದಾವಣಗೆರೆ ಕೆಬಿ ಬಡಾವಣೆಯ ಬಿಜೆಪಿ ಜಿಲ್ಲಾ ಕಚೇರಿಯ ಬಳಿ ನಡೆದಂತಹ ರ್ಯಾಲಿ ವೇಳೆ ಹುಚ್ಚ ಅಂತ ಧಿಕ್ಕಾರವನ್ನ ಕೂಗಿ ಚಪ್ಪಲಿ ಮತ್ತು ಪೊರಕೆ ಪ್ರದರ್ಶಿಸಿ ಪ್ರದೀಪ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆದರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ನಾನು ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಧೂಳಿದೆ, ಏನು ಮಾಡಕ್ಕಾಗಿಲ್ಲ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಚಪ್ಲಿ ತೋರಿಸ್ತಾರೆ, ಎಸ್ ಕರೆಕ್ಟ್. ಒಬ್ಬ OBC ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರು ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನ್ಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ಗದ್ದಲದ ನಡುವೆಯೂ ಶಾಸಕ ಪ್ರದೀಪ್ ಈಶ್ವರ್ ಕೂಲ್. ಚಪ್ಪಲಿ ತೋರಿಸಿದ್ದು ನನಗಲ್ಲ, ಅಹಿಂದ ಸಮುದಾಯಕ್ಕೆ. ಈ ಎಲ್ಲ ಗದ್ದಲದ ನಡುವೆಯೂ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ಕೂಲ್ ಆಗಿಯೇ ಕಾಣಿಸಿಕೊಂಡ್ರು. ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೂ ತಲೆ ಕೊಡದೆ ನಗುತ್ತಲೇ ವಾಹನದ ಮೇಲಿನಿಂದ ಕೈ ಬೀಸುತ್ತಾ ಕಾಂಗ್ರೆಸ್ ಬಾವುಟ ಹಾರಿಸುತ್ತಾ ಪ್ರಚಾರ ಮುಂದುವರೆಸಿದ್ರು. ಪ್ರದೀಪ್ ಈಶ್ವರ್ ಭಾಷಣಗಳು ಡೈರೆಕ್ಟ್ ಟಾರ್ಗೆಟಿಂಗ್ ಇದು ಕೂಡ ಬಿಜೆಪಿಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗುತ್ತೆ ಅನ್ನಲಾಗ್ತಾ ಇದೆ. ಇನ್ನು ಬಿಜೆಪಿ ನಾಯಕರು ಚಪ್ಪಲಿ ಪೊರಕೆ ತೋರಿಸಿರುವ ಬಗ್ಗೆ ರಿಯಾಕ್ಟ್ ಮಾಡಿದಂತಹ ಪ್ರದೀಪ್ ಈಶ್ವರ್, ಇದೇ ಬಿಜೆಪಿ ಸಂಸ್ಕೃತಿ. ರಾಜ್ಯದ ಜನತೆ ಮುಂದೆ ಬಿಜೆಪಿಯ ಮುಖವಾಡ ಬಯಲಾಗಿದೆ. ನೀವು ಚಪ್ಪಲಿ ತೋರಿಸಿದ್ದು ನನಗಲ್ಲ, ಅಹಿಂದ ಸಮುದಾಯಕ್ಕೆ ಅಂತ ಬಿಜೆಪಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಗೆಲುವು ಸಾಧಿಸೋಕೆ ಹೊರಟಿದ್ರೆ, ಇನ್ನೊಂದು ಕಡೆ ಬಿಜೆಪಿ ತನ್ನ ಬಲವನ್ನ ಕಾಪಾಡಿಕೊಳ್ಳೋದಕ್ಕೆ ಪಣ ತೊಟ್ಟಿದೆ. ಈ ಹೈಡ್ರಾಮಾ ಮತದಾರರ ಮನಸ್ಥಿತಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ.